ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ನಾನಿವತ್ತು ನಿಮಗೆ ಅನ್ನ ಉಳಿದಿರುತ್ತಲ್ಲ, ಉಳಿದಿರೋ ಅನ್ನದಲ್ಲಿ ಹೆಂಗೆ ಅಕ್ಕಿ ರೊಟ್ಟಿನ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಇದು ಎಲ್ಲರಿಗೂ ಗೊತ್ತಿರೋದೇ. ಇದು ಗೊತ್ತಿಲ್ಲ ಅನ್ನೋಂಥರು ಎಲ್ಲೂ ಇಲ್ಲವೇ ಇಲ್ಲ ಅನಿಸುತ್ತೆ. ಆದರೂ ನಾನು ಯಾಕೆ ತೋರ್ಸೋಕ್ಕೆ ಬಂದೆ ಅಂತಂದರೆ, ಕೆಲವರಿಗೆ ಹೊಸಬ್ರು ಇರ್ತಾರಲ್ಲ, ಈಗಿನ ಅಡುಗೆನಲ್ಲಿ ಅಂಬೆಗಾಲು ಇಡ್ತಿರ್ತಾರಲ್ವ, ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ತೋರ್ಸೋಕ್ಕೆ ಅಂತ ಬಂದಿದ್ದೀನಿ. ಚೆನ್ನಾಗಿರುತ್ತೆ. ನಾನಿಲ್ಲಿ ಇವತ್ತು ನಿನ್ನೆ ರಾತ್ರಿ ಅನ್ನ ಮಾಡಿದ್ನಾ, ಅನ್ನ ಉಳಿದಿತ್ತು. ತೀರಾ ಮತ್ತೆ ರಾತ್ರಿಯನ್ನ ಬೆಳಿಗ್ಗೆ ತಿನ್ನಬೇಕು ಅಂದರೆ ಒಂದು ಸತಿ ತಿನ್ನಂಗಾಗಲ್ಲ. ಆಮೇಲೆ ಇದು ರಾಜಮುಡಿ ಅಕ್ಕಿ ಅನ್ನ. ಹಾಗಾಗಿ ಇದು ಚಿತ್ರಾನ್ನ ಮಾಡೋಕ್ಕೂ ಅಷ್ಟು ಸರಿಯಾಗಲ್ಲ. ರೊಟ್ಟಿ ಮಾಡ್ಕೊಂಡು ತಿನ್ಬೋದು ಹಿಂಗೆ ಅಕ್ಕಿ ರೊಟ್ಟಿನ. ಅಕ್ಕಿ ರೊಟ್ಟಿ ಅಂತ ಎಂಥ ಚೆನ್ನಾಗಿರ್ತವೆ ಅಂದರೆ, ಪಲ್ಯನೂ ಬೇಡ, ಚಟ್ನಿನೂ ಬೇಡ, ಏನೂ ಬೇಡ. ಬರೇ ಅವೇ ರೊಟ್ಟಿ ಕಡ್ಕೊಂಡು ತಿನ್ನೋದೇನೋ ಅನ್ನಂಗಿರ್ತವೆ. ಅಷ್ಟು ರುಚಿಯಾಗಿರ್ತವೆ. ಈ ರಾಜಮುಡಿ ಅಕ್ಕಿನಲ್ಲಿ ರೊಟ್ಟಿ ಮಾಡ್ಕೊಂಡು ತಿಂದರೆ. ಅದಕ್ಕೆ ತೆಗಿಯಲ್ಲಿ ಹೆಂಗೂ ಮಾಡ್ಕೊಳೋದೇ ಬದ್ದ ನಿಮಗೂ ತೋರ್ಸೋಣ ಅಂತೇಳಿ ಬಂದಿದ್ದೀನಿ. ಭಾಳ ಅಂತಂದರೆ ಭಾಳ ಸುಲಭವಾಗಿರುತ್ತೆ. ನಾನೇನೇನು ಹೇಳ್ತೀನಿ ಅದನ್ನು ನೀವು ಹಾಗೆ ಮಾಡಿರಿ. ಈ ರೊಟ್ಟಿಗಳು ಭಾಳ ಚೆನ್ನಾಗಿ ಬರ್ತವೆ. ಹಾಗಾದ್ರೆ ನಡೀರಿ ನಮ್ಮ ಅಡುಗೆ ಮನೆಗೆ ಹೋಗೋಣ. ಹೆಂಗೆ ಮಾಡೋದು ಅಂತೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿರಿ, ಅನ್ನ ಸ್ವಲ್ಪ ಉಳಿದಿತ್ತು. ಅದನ್ನು ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ, ಕೈಯಲ್ಲೇ ಹಿಂಗೆ ಮಿದ್ದು ಮಿದ್ದು ನಾದೋದಕ್ಕಿಂತ ಒಂದು ಮಿಕ್ಸಿನಲ್ಲಿ ಒಂದು 2 ರೌಂಡ್ ಹಿಂಗೆ ಗಾರೆ ಎಣಿಸ್ಕೊಂಡ್ವಿ ಅಂತಂದರೆ ಭಾಳ ಸುಲಭ ಆಗುತ್ತೆ. ತೀರಾ ಕೈಯಲ್ಲೇ ಅದನ್ನ ಮೆತ್ತಗೆ ಮಾಡಬೇಕು ಅನ್ನೋಷ್ಟೊತ್ತಿಗೆ ಕಣ್ಣು ಬೆಳ್ಳಗಾಗಿರ್ತವೆ. ಅದಕ್ಕೆ ಹಿಂಗೆ ಒಂಚೂರು ಮಿಕ್ಸಿಗೆ ಹಾಕ್ಕೊಂಡು ಅದನ್ನೊಂಚೂರು ಹಿಂಗೆ ನುಣ್ಣಗೆ ರುಬ್ಕೋಬೇಕು. ಸಾಮಾನ್ಯ ನೀರು ಬೇಕಾಗಲ್ಲ. ಹಂಗೂ ಏನಾದರೂ ಅದು ರುಬ್ತಿಲ್ಲ ಅನ್ನೋದಾದರೆ ಒಂದು ತೊಟ್ಟು ನೀರು ಹಾಕ್ಕೊಳ್ರಿ. ಹೌದಾ ಅಲ್ಲ ಅನ್ನೋಷ್ಟೊಂದು ತೊಟ್ಟು ನೀರು ಹಾಕ್ಕೊಂಡು ಒಂಚೂರು ಹಿಂಗೆ ನುಣ್ಣಗೆ ಮಾಡ್ಕೊಳ್ರಿ. ಕೈಯಲ್ಲೇ ಮೆತ್ತಗೆ ಮಾಡ್ಕೋಬೋದು. ಕೈಯಲ್ಲಿ ಏನಪ್ಪ ಅಂತಂದರೆ ಅಷ್ಟೊಂದು ಪುರ್ಸೊತ್ತು ಯಾರಿಗಿರುತ್ತೆ? ಪುರ್ಸೊತ್ತಿಗಿಂತ ಅಷ್ಟೊಂದು ತಾಳ್ಮೆ ಯಾರಿಗೈತೆ ಇವಾಗ? ಈಗಿನ ಮಕ್ಕಳಿಗೆ ಇಲ್ಲ. ಇಲ್ಲ ಅನ್ನೋದಕ್ಕಿಂತ ಕಷ್ಟ ಅದೆಲ್ಲ ಮಾಡ್ಕೊಂಡು ಇದು ಮಾಡಬೇಕು ಅಂತಂದರೆ. ಹಂಗಾಗಿ ಹಿಂಗೆ ಒಂದೊಂದೇ ಮಿಕ್ಸಿನಲ್ಲಿ ದೊಡ್ಡ ಜಾರ್ ತಗೊಂಡು ಹಿಂಗೆ ಒಂದು 2 ಸತಿ ಹಿಂಗೆ ಗರ ಅನ್ನಿಸ್ಕೊಳ್ರಿ. ಒಂದಿಷ್ಟು ಮೆತ್ತಗೆ ಮಾಡ್ಕೊಂಡ್ರೆ ಸಾಕು. ಹ್ಞೂ. ಹ್ಞೂ. ನಾನು ಹಿಂಗೆ ಒಂಚೂರು ಅದನ್ನ ನುಣ್ಣಗೆ ಮಾಡ್ಕೊಂಡಿದ್ದೀನಿ. ಆಮೇಲಿಂದ ಅದನ್ನು ಒಂದು ಅರವಾಣಕ್ಕೆ ತಗೋಬೇಕು. ಒಂದು ಅರವಾಣಕ್ಕೆ ಇಲ್ಲ ಅಂತಂದ್ರೆ ಒಂದು ಬೇಸಿನಿಗೆ ತಗೊಂಡು ಒಂಚೂರು ಕಲಿಸ್ಕೊಳಕ್ಕದು ಒಂಚೂರು ದೊಡ್ಡದಾಗಿರಬೇಕು. ಹಂಗಾಗಿ ನಾನು ಅರವಾಣಕ್ಕೆ ತಗೊತಾ ಇದ್ದೀನಿ. ಆಮೇಲಿಂದ ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಅಕ್ಕಿ ಹಿಟ್ಟನ್ನ ಎಷ್ಟು ಥರ ಹಾಕ್ಕೋಬೋದು. ಒಟ್ಟಾರೆ ಏನಪ್ಪ ಅಂತಂದರೆ ಒಂಚೂರು ಗಟ್ಟಿ ಕಲಿಸ್ಕೋಬೇಕು. ನಿಮಗೆ ರೊಟ್ಟಿಗಳು ಇವು ಭಾಳ ಮೆತ್ತಗೆ ಬೇಕು ಅನ್ನೋಂಥವ್ರು ಒಂಚೂರು ಕಡಿಮೆ ಹಿಟ್ಟು ಹಾಕ್ಯಂಡು ಕಲಿಸ್ಕೊಳ್ರಿ. ಒಂಚೂರು ಚೂರು ಗಟ್ಟಿಗಿದ್ರೆ ಚೆನ್ನಾಗಿ ಅನ್ನೋಂಥವ್ರು ಒಂಚೂರು ಜಾಸ್ತಿ ಹಿಟ್ಟು ಹಾಕ್ಕೊಳ್ರಿ. ಅಷ್ಟೇ, ಇನ್ನೇನೂ ಇಲ್ಲ. ನೀವು ಬೇಕಾದರೆ ನಿಮ್ಗೆ ಇದನ್ನ ಹೊಸಿಯಾಗಿ ಬರಲ್ಲ ಅನ್ನೋರು ಪ್ರೆಸ್ಗಳು ಇರ್ತಾವಲ್ಲ, ಹಪ್ಳದ ಪ್ರೆಸ್ಸಲ್ಲಿ ಒತ್ತಿ ಕೂಡ ನೀವು ಮಾಡ್ಕೋಬೋದು. ಎಲ್ಲನೂ ಚೆನ್ನಾಗಿ ಒಂಚೂರು ಉಪ್ಪು ಹಾಕ್ಕೋಬೇಕು. ಒಂಚೂರು ಉಪ್ಪು ಹಾಕ್ಕೊಂಡು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗೆಲ್ಲ ಕಲಿಸ್ಕೊಳ್ರಿ. ಅಕ್ಕಿ ಹಿಟ್ಟು ಇಷ್ಟೇ ಹಿಡಿಯುತ್ತೆ ಅಂತಲ್ಲ, ಅದು ಎಷ್ಟಾದರೂ ಅಕ್ಕಿ ಹಿಟ್ಟು ಹಿಡಿಬೋದು. ಏನೂ ತೊಂದರೆ ಇಲ್ಲ. ಇಷ್ಟೇ ಸರ್. ಇದನ್ನ ನಾವು ಹೆಂಗೆ ಮಾಮೂಲಿ ಒಲೆ ಮೇಲೆ ಬಿಸಿನೀರಿಟ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಸರಿ ಮಾಡ್ಕೊತೀವೋ, ಇದು ಹಂಗೇನೆ. ಅನ್ನದಲ್ಲಿ ಮಾಡೋದ್ರಿಂದ ನಿಮಗೆ ಅದಕ್ಕಿಂತ ಭಾಳ ಸುಲಭವಾಗಿ ಬಂದ್ಬಿಡ್ತದೆ. ಯಾಕಂದರೆ ಜಿಗಿ ಚೆನ್ನಾಗಿರುತ್ತೆ. ಅನ್ನ ಚೆನ್ನಾಗಿ ಬೆಂದಿರುತ್ತಲ್ಲ, ಚೆನ್ನಾಗಿ ಜಿಗಿ ಬಂದಿರುತ್ತೆ. ನಿಮಗೆ ಸರಿ ಮಾಡ್ಕೊಂಡು ಮಾಡ್ತೀರಲ್ಲ, ಅದ್ರಾಗ ಆದಷ್ಟು ತ್ರಾಸು ಇದ್ರಾಗ ಆಗಲ್ಲ ನಿಮಗೆ. ಆರಾಮ ಸಲೀಸಾಗಿ ಮಾಡಿಬಿಡ್ತೀರ ಅಕ್ಕಿ ರೊಟ್ಟಿಗಳನ್ನು. ಒಂಚೂರು ಹಿಂಗೆ ಗಟ್ಟಿ ಕಲಿಸ್ಕೊಳ್ರಿ. ನೀವೇನು ಮತ್ತೆ ಇದರಲ್ಲಿ ಏನು ಹೆದ್ರಿಕೊಳ್ಳೋದು ಬೇಡ. ಒಂಚೂರು ತೆಳ್ಳಗಾತು ಅಂದರೆ ಇನ್ನೊಂಚೂರು ಅಕ್ಕಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ರಿ. ಏನಾದ್ರು ಒಂಚೂರು ಹಿಟ್ಟು ಜಾಸ್ತಿ ಹಾಕ್ಕೊಂಡು ಭಾಳ ಗಟ್ಟಿ ಆತಪ್ಪ ಅಂದರೆ ಒಂದು ತೊಟ್ಟು ತಣ್ಣೀರು ಚಿಮುಕ್ಸ್ಕೊಂಡು ಮತ್ತೊಂಚೂರು ಮೆತ್ತಗೆ ಮಾಡ್ಕೊಳ್ರಿ ಅಷ್ಟೇ. ಮತ್ತೇನು ಬಿಸಿನೀರು ಹಾಕ್ಕೋಬೇಕು ಅಂತಿಲ್ಲ. ಆಮೇಲೆ ಇದನ್ನೇನು ಸ್ವಲ್ಪ ಹೊತ್ತು ನೆನೆಯೋಕೆ ಇಡಬೇಕು ಅಂತಿಲ್ಲ. ಸುಮ್ಮನೆ ಇದು ಹಂಚೆಲ್ಲ ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕೊಂದು ಗೀಳು ಮುಚ್ಚ ಗಡಿಕಿಟ್ಟೆ. ಈಗ ರೊಟ್ಟಿ ಬೇಯಿಸೋದಕ್ಕೆ ಮುಂಚೆನೇ ಒಂಚೂರು ಹಂಚಿನ ಮೇಲೆ ಒಂಚೂರು ಅಕ್ಕಿ ಹಿಟ್ಟನ್ನು ಉದುರಿಸಿ ಅದನ್ನು ಸ್ವಲ್ಪ ಬಿಸಿ ಮಾಡಿ ಹುರಿಬೇಕು ಅದನ್ನ. ಹಿಂಗೆ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ, ಆ ಕಬ್ಬಿಣದ ಹಂಚು ನಾನ್ ಸ್ಟಿಕ್ ಹಂಚಾದಂಗೆ ಆಗುತ್ತೆ. ಅವಂತೂ ರೊಟ್ಟಿಗಳಂತೂ ಹಂಗೆ ಜಾರಬಂಡಿ ಆಡ್ದಂಗೆ ಆಡ್ತಿರ್ತವೆ. ಅಂಟ್ಕೊಂಬೋದೇ ಇಲ್ಲ ಅವಕ್ಕೆ, ಅಷ್ಟು ಚೆನ್ನಾಗಿರ್ತವೆ. ಹಿಂಗೆ ಮಾಡ್ಕೋಬೇಕು ಒಂದು ಸತಿ ಅಷ್ಟೇ. ಎಲ್ಲ ರೊಟ್ಟಿಗೂ ಹಂಗೆ ಮಾಡಬೇಕು ಅಂತಂದರೆ ಎಲ್ಲ ತೆಗ್ದತ್ತು ಹೊರಕ್ಕೆ ಹೋಗಿ ಓಡೋಗೋಣ ಅನ್ನಂಗಾಗುತ್ತೆ. ಮೊದಲನೇ ರೊಟ್ಟಿಗೆ ಒಂಚೂರು ಹಂಗೆ ಮಾಡ್ಕೋಬೇಕು. ಆಮೇಲಿಂದ ಹಂಚು ಕಾಯಕ್ಕಿಟ್ರೆ ನಿಮಗಿನ್ನ ಹಂಚು ಚೆನ್ನಾಗಿ ಕಾಯಬೇಕದು. ಸಣ್ಣ ಉರಿಗಿಟ್ಟು ಕಾಯಕ್ಕಿಟ್ಟಿದ್ದೀನಿ. ಇವಾಗ ಮಾಮೂಲಿ ಅದನ್ನ ಯಾವುದೇ ರೊಟ್ಟಿ ಮಾಡೋದಕ್ಕೆ ಮುಂಚೆನೇ ಬಿಲ್ಲೆ ಮಾಡ್ಕೊಳೋದಕ್ಕೂ ಒಂದು ಸತಿ ಮೊದಲಿಗೆ ಇನ್ನೊಂದು ಸತಿ ನಾದ್ಕೋಬೇಕು. ಹಿಂಗೆ ಚೆನ್ನಾಗಿ ನಾದ್ಕೊಂಡು, ನಮಗೆ ಸಣ್ಣ ರೊಟ್ಟಿ ಬೇಕೋ ದೊಡ್ಡ ರೊಟ್ಟಿಗೆ ಬೇಕೋ ಅದಕ್ಕೆ ಸರಿಯಾಗಿ ಒಂದು ಉಂಡೆ ತಗೊಂಡು ಹಿಂಗೆ ಬಿಲ್ಲೆ ಮಾಡ್ಕೊಂಡು, ನಾವು ಚಪಾತಿ ಒಸಿತೀವಲ್ಲ ಹಂಗಾರು ಒಸಿಬೋದು. ಇಲ್ಲ ಅಂತಂದರೆ ನೀವು ಹಪ್ಪಳದ ಪ್ರೆಸ್ಸು ಅಥವಾ ರೊಟ್ಟಿ ಪ್ರೆಸ್ಗಳು ಇವಾಗೇನು ಸಿಗ್ತವೆ ಅದ್ರಾಗಾದ್ರೂ ಮಾಡ್ಕೋಬೋದು. ಇಲ್ಲ ಮಾಮೂಲಿ ನಾವು ಜೋಳದ ರೊಟ್ಟಿ ಬಡಿತೀವಲ್ಲ ಹಂಗಾದ್ರೂ ಬಡಿಬೋದು. ನೋಡಿರಿ, ಹಿಂಗೆ ಅಗಲ ಮಾಡ್ಕೊಂಡು ನೀವು ಲತುಡಿ ಇರುತ್ತಲ್ಲ, ಲತುಡಿ ತಗೊಂಡಾರೆ ಉಜ್ಜಿರಿ, ಒಸಿರಿ, ಲಟ್ಟಿಸ್ರಿ. ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ಎಲ್ಲದೂ ನಮ್ಮ ಕನ್ನಡನೇ. ಯಾಕಂದರೆ ಕೆಲವರಂತೂ ಅದಕ್ಕೆ ಆಡ್ಕೊತಾರೆ. ಹಾಗೆಲ್ಲ ಆಡ್ಕೋಬಾರ್ದು. ಎಲ್ಲ ನಮ್ಮ ಕನ್ನಡ ಭಾಷೆನೇ. ಒಂದೊಂದು ಕಡೆ ಒಂದೊಂದು ಥರ ಮಾತಾಡ್ತಾರೆ. ತೀರಾ ನಾವೇ ನಮ್ಮ ಭಾಷೆನ ಗೌರವಿಸಿಲ್ಲ ಅಂತಂದ್ರೆ ಇನ್ಯಾರು ಗೌರವಿಸ್ತಾರೆ ಹೇಳ್ರಿ?
ಕೆಲವ್ರು ಹಂಗೆ ಅಂದಿದ್ರು. ಈಗ ರೊಟ್ಟಿ ಸುಡ್ತಾರೆ ಅಂತಂದರೆ, ಸುಡ್ತಾರೆ ಅಂತ ಯಾಕೆ ಅಂತೀರ, ಬೇಯಿಸ್ತಾರೆ ಅಂತ ಅನ್ರಿ ಅಂತ. ಉಜ್ತಾರೆ ಅಂತಂದ್ರೆ ಏನು, ಒಸಿರಿ ಏನ್ರಿ ಅಂತ. ಒಸಿರಿ ಅಂತ ಯಾಕೆ ಅಂತೀರ, ಲಟ್ಟಿಸ್ರಿ ಅಂತಾನೆ. ಎಲ್ಲದು ನಮ್ಮ ಕನ್ನಡನೇ. ನಾವೇ ನಮ್ಮದನ್ನು ಒಪ್ಕೊಳಲ್ಲ ಅಂತಂದರೆ ಬೇರೆಯವ್ರು ಒಪ್ತಾರೆ ಹೇಳ್ರಿ. ಹಾಗಾಗಿ ಒಟ್ಟು ಕನ್ನಡ ಮಾತಾಡ್ತಿದ್ದಾರಾ, ನಾವು ಖುಷಿ ಪಡಬೇಕು. ನಾವು ಅವ್ರಿಗೆ ಏನು ಇದನ್ನು ಮಾಡೋಕ್ಕೆ ಹೋಗ್ಬಾರ್ದು. ಅವೇನು ಬಳಸಲಾರದ ಪದಗಳಲ್ಲ. ಒಂದೊಂದು ಕಡೆ ಒಂದೊಂದು ಥರ ಅಂತಾರಷ್ಟೇ. ಇದನ್ನ ನಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ಒಸದ್ಬಿಟ್ಟು ಹಂಚಿನ ಮೇಲೆ ಬೇಯಿಸೋದಷ್ಟೇ. ಏನು ತಳಭಾಗ ಏನಿರ್ತದೆ ಅದನ್ನು ಮೇಲಕ್ಕೆ ಬರಂಗೆ ಹಾಕಬೇಕು. ಯಾಕಂದರೆ ಹಿಟ್ಟು ಹಾಕ್ಯಂಡು ಉಜ್ಜಿರ್ತೀವಲ್ಲ, ಹಿಟ್ಟಿರುತ್ತೆ. ಆಮೇಲೆ ಯಥಾಸ್ತಿ ಇನ್ನೇನು ನೀರು ಹಚ್ಚಿ ಸುಡಬೇಕು. ಹಿಟ್ಟೇನಾದ್ರು ಜಾಸ್ತಿ ಇತ್ತು ಅಂದರೆ ಒಂಚೂರು ಹಿಂಗೆ ಒಣ ಬಟ್ಟೆಯಲ್ಲಿ ತೆಗೆದು ಹಿಂಗೆ ಒರೆಸ್ಬಿಟ್ಟು ರೊಟ್ಟಿನ ಹಂಚಿನ ಮೇಲೆ ಹಾಕ್ರಿ. ನೀರು ಹಚ್ಚೋದು ಅಷ್ಟೇ. ಸ್ವಲ್ಪ ನೀರು ಹಚ್ಚಿರಿ. ಇನ್ನು ಜಾಸ್ತಿ ಭಾಳ ಹಚ್ಬೇಕು ಅಂತಿಲ್ಲ. ಸ್ವಲ್ಪ ಅದೆಲ್ಲ ಒಂಚೂರು ಹಿಂಗೆ ತೇವಾಗಂಗೆ ಹಚ್ಬೇಕು. ಆಮೇಲೆ 2 ಕಡೆ ಚೆನ್ನಾಗಿ ಬೇಯಿಸ್ಬೇಕು. ಹೊರಗೆಲ್ಲ ಚೆನ್ನಾಗಿ ಬೇಯೋ ಥರ ಬೇಯಿಸ್ಬೇಕು. ಇದು ಸ್ಟವ್ನಾಗೆ ಉರಿ ನಡು ತಕ್ಕ ಮಾತ್ರ ಬೀಳ್ತಿರುತ್ತೆ. ಹಾಗಾಗಿ ನಡು ತಕ್ಕ ಗಾಢ ಬೆಂದ್ಬಿಡುತ್ತೆ, ಸುತ್ತ ಅರ್ಗು ಬೇಯಲ್ಲ. ಹಂಗಾಗಿ ಏನು ಮಾಡಬೇಕು, ಆ ನಡು ತಕ್ಕ ಅರ್ಗುಗಳೆಲ್ಲ ಬರೋಂಗೆ ಇದು ಮಾಡಿಕೊಂಡು ಸುತ್ತ ಅರ್ಗೆಲ್ಲ ಚೆನ್ನಾಗಿ ಬೇಯೋ ಥರ ಬೇಯಿಸ್ಬೇಕು. ಚೆನ್ನಾಗಿ ಬೇಯಿಸಿದ್ವಿ ಅಂತಂದರೆ ಚೆನ್ನಾಗಿ ಉಬ್ಬಿ ಬರ್ತವೆ. ಸ್ವಲ್ಪ ಮೆತ್ತನವು ರೊಟ್ಟಿ ಬೇಕು ಅಂತಂದರೆ ನಾವು ಉರಿ ಜಾಸ್ತಿ ಇಟ್ಕೊಂಡು ಬೇಯಿಸ್ಬೇಕು. 2 ಕಡೆ ತಿರುವಾಕಿ ಬೇಯಿಸ್ಬೇಕು. ಸಣ್ಣ ಊರಿನಲ್ಲಿ ಬೇಯಿಸಿದ್ವಿ ಅಂತಂದರೆ ಒಂಥರ ಶೆಡವಾಕ್ಕವು ಅವು. ಹಾಗಾಗಿ ಒಂಚೂರು ಉರಿ ಜೋರಾಗಿಟ್ಟೆ ಬೇಯಿಸ್ಬೇಕಾಗತ್ತೆ. ನೋಡಿರಿ, ನೀವು ಫಸ್ಟ್ ಒಂಚೂರು ಪ್ರತಿ ಸರಿ ರೊಟ್ಟಿ ಮಾಡಬೇಕಾದ್ರೂ ಚೂರು ಹಿಂಗೆ ಇಷ್ಟು ಅಗಲ ಆಗೋ ತನಕ ಬಡಿಯೋದು ಕಲೀರಿ. ಹಿಂಗೆ ಬಡಿಯೋದು ಕಲ್ತ್ಬಿಟ್ಟು ಆಮೇಲೆ ಲತೋಡಿನಲ್ಲಿ ಹಿಂಗೆ ಒಸಿರಿ. ಆವಾಗ ನಿಮಗೆ ಹೋಗ್ತಾ ರೂಢಿ ಆಗುತ್ತೆ ರೊಟ್ಟಿ ಬಡಿಯೋದು. ಬಡಿದು ಮಾಡೋದು ಏನೈತೆ ಅದು ಹಿಂಗೆ ಲತೋಡಿನಲ್ಲಿ ತಗೊಂಡು ಒಸಿಯೋದಕ್ಕಿಂತ ಭಾಳ ಸುಲಭ. ರೊಟ್ಟಿನ ಬಡಿದು ಮಾಡಿದಾಗ ಅದ್ರ ರುಚಿನೇ ಬೇರೆ ಇರುತ್ತೆ. ಅವು ತೆಳ್ಳಗೂ ಇರ್ತವೆ, ರುಚಿಯಾಗೂ ಇರ್ತವೆ. ಏನು ಕಲಿಯೋ ತನಕ ಅಷ್ಟೇ ಕಷ್ಟ ಅಂತ ಅನಿಸುತ್ತೆ. ಒಂದು ಸತಿ ಕಲಿತ್ರಿ ಅಂತಂದರೆ ನೀವು ಲತೋಡಿ ಮುಟ್ಟೋದೇ ಇಲ್ಲ. ಆರಾಮಾಗಿ ಕೈಯಲ್ಲೇ ಬಡಿದು ಬೇಯಿಸ್ಬಿಡ್ತೀರ. ಏನಪ್ಪ ಅಂದರೆ ಅದೊಂಚೂರು ಕಷ್ಟ ಅಂತ ಅನಿಸುತ್ತೆ ನೋಡುವಾಗ. ನೀವೇನಾದ್ರು ಒಂದು ಸತಿ ಕಲ್ತ್ರಿ ಅಂತಂದರೆ ನಿಮಗೆ ಭಾಳ ಸುಲಭ ಆಗುತ್ತೆ. ನಾನು ಈಗ ಇದು ಮುಗಿತಿದ್ದಂಕಲೇ ರೊಟ್ಟಿ ಬಡಿಬೇಕಾದ್ರೆ ನಾವು ಏನೆಲ್ಲ ಕ್ರಮಗಳನ್ನು ಅನುಸರಿಸ್ಬೇಕು, ನಾವು ಯಾವ ಥರ ಬಡಿಬೇಕು, ನಿಮಗೆ ಸುಲಭವಾಗಿ ಹೇಳ್ಕೊಡ್ತೀನಂತೆ. ಕೊನೆಗೆ ನೋಡಿರಿ. ನಿಮಗೇನು ಆಸಕ್ತಿ ಇತ್ತು ಅಂತಂದರೆ ಮಾತ್ರ ನೋಡಿರಿ. ನನಗೆ ಗೊತ್ತಿರೋದನ್ನು ನಿಮಗೆ ಹೇಳ್ಕೊಡ್ತೀನಿ. ಅದರಲ್ಲೂ ಕೂಡ ಏನಾದ್ರು ತಪ್ಪು ಒಪ್ಪುಗಳಿದ್ರೆ ಹೇಳ್ರಿ, ನಾನು ತಿದ್ಕೋತೀನಿ. ಯಾಕಂದರೆ ಕಲಿಯೋ ಅಂಥದ್ದು ತುಂಬ ಇರುತ್ತೆ. ನಾವೆಲ್ಲರಿಂದ ಕಲಿತಕ್ಕಂಥದ್ದು ತುಂಬ ಇರುತ್ತೆ. ನಾವು ಇದು ಕಲಿಕೆ ಅಂತಕ್ಕಂಥದ್ದು ನಿಲ್ಲ ಅಂಥದ್ದಲ್ಲ. ಇದು ನಿರಂತರವಾಗಿರುತ್ತೆ. ಹಾಗಾಗಿ ಏನಾದರೂ ನನಗೆ ಈ ಥರ ಮಾಡಿ ಅಂತ ನೀವು ಹೇಳ್ಕೊಟ್ರೂ ಕೂಡ ನಾನು ಕಲಿತೀನಿ. ಅದರಲ್ಲಿ ಏನೂ ಇದಿಲ್ಲ. ನೋಡಿ, ಹಿಂಗೆ ರೊಟ್ಟಿನ ಚೆನ್ನಾಗಿ ಎರಡು ಕಡೆ ಚೆನ್ನಾಗಿ ಸುತ್ತಾರಿಗೆಲ್ಲ ಬೇಯೋ ಥರ ಬೇಯಿಸಿದ್ವಿ ಅಂತಂದರೆ ಭಾಳ ಚೆನ್ನಾಗಿರೋ ರೊಟ್ಟಿಗಳು ಸಿದ್ಧವಾದವು ಅಂತಲೇ ಅರ್ಥ. ಈಗ ನಾನು ರೊಟ್ಟಿನ ಬಡಿಯೋದು ಹೇಗೆ ಅಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ರೆಸಿಪಿ ಇಲ್ಲಿಗೆ ಮುಗೀತು. ಇಷ್ಟೇ ಇದು. ನಿಮಗೆ ಯಾರಾದರೂ ಬಡಿಯೋದನ್ನು ಕಲಿಬೇಕು ಅನ್ನೋರಿದ್ರೆ ಮಾತ್ರ ಈಗ ನೋಡಿರಿ. ಈಗ ನೋಡ್ರಿ, ಈಗ ಬಡಿಯೋದು ತೋರಿಸ್ಕೊಡ್ತೀನಿ ಅಂತ. ಇವಾಗ ಒಂದಿಷ್ಟು ಬಿಲ್ಲೆ ತಗೊತೀರ, ಆಯಿತಾ. ನಾನು ಇವಾಗ ಇದರಲ್ಲೇ ತೋರಿಸ್ತೀನಿ. ಈ ಮಣೆ ಮೇಲೆ ಬಡಿದ್ರೆ ಒಂಥರ ಅದು ಭಾಳ ಸೌಂಡ್ ಆಗುತ್ತೆ. ಹಂಗಾಗಿ ಗ್ಯಾಸ್ ಕಟ್ಟೆ ಮೇಲೆ ಬಡಿತೀನಿ. ಚೆನ್ನಾಗಿ ತೊಳೆದೈತೆ. ಇದನ್ನ ಯಾರು ಮತ್ತೆ ಹಸಿ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಯಾವುದೇ ರೊಟ್ಟಿ ಆಗ್ಬೋದು, ವಿಶೇಷವಾಗಿ ಜೋಳದ ರೊಟ್ಟಿ ಮಾಡ್ಬೇಕಾದ್ರೆ ಏನಾಗುತ್ತಪ್ಪ ಅಂದರೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ನಾದ್ಕೊಂಡಿಲ್ಲ ಅಂದರೆ ರೊಟ್ಟಿ ಬರೋದಿಲ್ಲ. ಇದು ಅಕ್ಕಿ ರೊಟ್ಟಿ ಆಗಿರೋದ್ರಿಂದ ಜೋಳದ ರೊಟ್ಟಿಗೆ ನಾದ್ತೀವಲ್ಲ, ಅಷ್ಟು ಏನು ರಭಸವಾಗಿ ನಾದಬೇಕು, ಅಷ್ಟು ಶಕ್ತಿ ಬಿಟ್ಟು ನಾದಬೇಕು ಅಂತ ಏನಿಲ್ಲ. ಅದರಲ್ಲಿ ಜೋಳದ ರೊಟ್ಟಿ ಮಾಡೋದಕ್ಕೆ ಒಂದು 100 ಭಾಗ ನಾದ್ತೀವಿ ಅಂದರೆ ಇದರಲ್ಲೊಂದು 20 ಭಾಗ ನಾದ್ಕೊಂಡ್ರೆ ಸಾಕಾಗುತ್ತೆ. ಈಗ ಹಿಂಗೆ ಬಡಿಯೋದಕ್ಕೂ ಮುಂಚೆ ಒಂದು 2 ಸತಿ ಹಿಂಗೆ ಮಾಡ್ಕೋಬೇಕು. ನೀವು ಹಿಂಗೆ ಕೈಯಲ್ಲಿ ಒಂದು 2 ಸತಿ ಹಿಂಗೆ ನಾದ್ಕೋಬೇಕಾಗತ್ತೆ. ಎಲ್ಲದೂ ಒಂದೇ. ಜೋಳದ ರೊಟ್ಟಿ ಆಗ್ಬೋದು, ಅಕ್ಕಿ ರೊಟ್ಟಿ ಆಗಿ, ರಾಗಿ ರೊಟ್ಟಿ ಯಾವ್ದು ಬಡಿದ್ರೂ ಒಂದೇ, ಏನು ತೊಂದರೆ ಇಲ್ಲ. ಆಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಇದು ನಾನು ಹೆಂಗೆ ತೋರಿಸ್ತೀನಿ ಹಂಗೆ ನೋಡಿರಿ. ಒಟ್ಟು ಈ ಕೈ ಏನಿದೆ ಇದರನ್ನ 3 ಭಾಗ ಮಾಡ್ಕೋಬೇಕು. 1, 2, 3, ಆಯಿತಾ. ನಮಗೆ ನೋಡಿರಿ, ಇದು ನಮಗೆ ಸೆನ್ಸ್ ಆಗುತ್ತೆ ಎಲ್ಲಿ ದಪ್ಪ ಇದೆ, ಎಲ್ಲಿ ಸಣ್ಣ ಇದೆ, ಎಲ್ಲಿದೆ ಅಂತೇಳಿ. ಇದು ಈಗ ಇದನ್ನ ನಾವು ಹಿಂಗೊಂದು ವೃತ್ತ ಅಂತ ತೊಗೊಳ್ತೀವಿ ಅಂತ ಇಟ್ಕೊಳ್ಳಿ. ಈ ಏನು ಪ್ರೆಷರ್ ಅಂತ ಹಾಕ್ತೀವಿ, ಎಲ್ಲಿ ದಪ್ಪ ಇದೆ, ಇಲ್ಲಿ ದಪ್ಪ ಇದ್ದರೆ ಇದರಲ್ಲಿ ಬಡಿಬೇಕು, ಇಲ್ಲಿ ದಪ್ಪ ಇದ್ದರೆ ಇದನ್ನು ಮಾಡಬೇಕು, ಇಲ್ಲಿ ದಪ್ಪ ಇದ್ದರೆ ಏನು ಮಾಡಬೇಕು, ಇದನ್ನು ಬಳಸಬೇಕು. ಒಟ್ಟು ಈ 3 ಕೂಡ ಏನಾಗುತ್ತಪ್ಪ ಅಂತಂದರೆ ವರ್ಕ್ ಆಗಬೇಕಲ್ಲಿ. ಇದು ನಮಗೆ ಅದು ಕಾಣೋದಿಲ್ಲ. ಒಂದು ಸತಿ ಇದು ಈ ಥರ ಅದು ನಮ್ಮ ಬುದ್ಧಿ ನಮ್ಗೆ ಹೇಳುತ್ತೆ ಯಾವ ಥರ ಮಾಡಬೇಕು ಅಂತೇಳಿ. ಆವಾಗ ಏನು ಮಾಡಬೇಕು, ಈಗ ನಾನು
ಇದು ಚಿಕ್ಕದಲ್ವಾ, ಇಲ್ಲಿಗೆ ಜಾಗ ಸಿಗೋದಿಲ್ಲ. ಅದಕ್ಕೆ ಏನು ಮಾಡ್ತೀನಿ, ಮೊದಲು ಈ 4 ಬೆರಳಲ್ಲೇ ನಾನು ತಟ್ಕೋತೀನಿ ಅಂತ ಈ ಥರ. ಸ್ವಲ್ಪ ಹಿಟ್ಟು ಹಾಕೋಬೇಕು, ಏನು ತೊಂದರೆ ಇಲ್ಲ. ಸ್ವಲ್ಪ ಅಗಲ ಆಗೋವರೆಗೂ ಈ ಮುಂದಿನ ಬೆರಳಲ್ಲೇ ಈ ಥರ ಬಡಿಬೇಕಿದ್ನ. ಸ್ವಲ್ಪ ಅಗಲ ಮಾಡ್ಕೋಬೇಕಲ್ವಾ, ಹಾಗಾಗಿ ಇದು ಬಡಿಬೇಕಾದ್ರೆ ಏನಾಗುತ್ತಪ್ಪ ಅಂದರೆ ಅರ್ಗು ಸೀಳ್ತವೆ, ಅಂದರೆ ಕಟ್ಟಾಗ್ತವೆ ಹಿಂಗೆ. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಈ ಕಿರು ಬೆರಳಿದೆಯಲ್ಲ, ಇದನ್ನು ಸ್ವಲ್ಪ ಮುಂದಕ್ಕೆ ತಂದ್ಕೋಬೇಕು ಹಿಂಗೆ. ಅವಾಗ ಏನಾಗುತ್ತಪ್ಪ ಅಂದರೆ ನೋಡಿರಿ, ಅರ್ಗಿದೆಯಲ್ವ ಇದು ಹಿಂಗೆ ಸಮಕ್ಕೆ ಇಟ್ಕೋಬಾರ್ದು, ಒಂಚೂರು ಹಿಂಗೆ ಮುಂದೆ ಬರಬೇಕಿದು. ಆವಾಗ ಆ ಸೀಳಿರ್ತಕ್ಕಂಥ ಅರ್ಗು ಏನಿರುತ್ತೆ ಅದು ಈ ಬೆರಳು ಏನು ಮಾಡುತ್ತೆ, ಅದು ಮುಚ್ತಾ ಬರುತ್ತೆ ನೋಡಿರಿ ಈ ಥರ. ಜೋಳದ ರೊಟ್ಟಿಲಿ ಸಾಮಾನ್ಯ ಹಿಂಗಾಗುತ್ತೆ. ನಾವು ಹಿಂಗೆ ಸಮ ಇಟ್ಕೊಂಡ್ವಿ ಅಂದರೆ ಏನಾಗುತ್ತೆ, ಈ ಬಡಿಬೇಕಾದ್ರೆ ಇದಕ್ಕೆ ತೊಡರುಗಾಲ ಆಗ್ತಂಗೆ ಆಗುತ್ತೆ. ಹಂಗಾಗಿ ಈ ಕಿರುಬೆರಳು ಒಂಚೂರು ಮುಂದೆ ಮಾಡ್ಕೊಂಡು ಬಡಿಬೇಕು ಹಿಂಗೆ. ನೋಡಿರಿ, ಇವಾಗ ಏನಾಗುತ್ತಪ್ಪ ಅಂದರೆ ಸ್ವಲ್ಪ ಜಾಗ ಸಿಕ್ತು ನಮಗೆ. ಇದು ಮೂರೂ ಇದ್ರ ಮೇಲೆ ಓಡಾಡ್ಬೋದು ಹಿಂಗೆ. ಯಾವುದಾದ್ರೂ ಆಯ್ತು ಒಟ್ಟು, ಇದರಲ್ಲಾದರೂ ಬಡಿಬೋದು, ಇದರಲ್ಲಾದರೂ ಬಡಿಬೋದು ಒಟ್ಟು. ಮೇಲೊಂಚೂರು ಹಿಟ್ಟು ಹಾಕ್ಕೊಳ್ರಿ ಹಿಂಗೆ. ಇದ್ರ ಅಂಟಿಸ್ತಾ ಇದೆ ಕೈಗೆ ಅಂದರೆ ಒಂಚೂರು ಹಿಟ್ಟು ಹಾಕೋಬೇಕು. ಮೊದಲು ಏನು ಮಾಡ್ತೀರಾ ಅಂತಂದರೆ ಜಾಸ್ತಿ ಹಿಟ್ಟು ಹಿಡಿಯುತ್ತೆ, ಆಮೇಲಿಂದ ನಿಮಗೆ ರೂಢಿ ಆಗ್ತಾ ಕಡಿಮೆ ಹಿಟ್ಟು ಆಗುತ್ತೆ ಹಿಂಗೆ ನೋಡಿರಿ. ಆಮೇಲಿಂದ ಹಿಟ್ಟು ಕೆಳಗಡೆ ಹಿಟ್ಟನ್ನು ಸ್ವಲ್ಪ ಎಳ್ಕೋಬೇಕು ಹಿಂಗೆ, ಏನಾದ್ರು ಕೆಳಗಡೆ ಅಂಟಿಸ್ತಾ ಇದೆ ಅಂತಂದರೆ. ಇದು ಅಕ್ಕಿ ರೊಟ್ಟಿ ಆಗಿರೋದ್ರಿಂದ ಇದರಲ್ಲಿ ಜಿಗಿ ಜಾಸ್ತಿ ಇರುತ್ತೆ. ನಾನು ಸ್ವಲ್ಪ ಗಟ್ಟಿ ಕಲಿಸ್ಕೊಂಡಿದ್ದೆ, ಮಣೆಯಲ್ಲಿ ಬಡಿಯೋಣ, ಮಣೆಯಲ್ಲಿ ಉಜ್ಜೋದು ಅಂತೇಳಿ. ಹಂಗಾಗಿ ಸ್ವಲ್ಪ ಗಟ್ಟಿ ಇರೋದ್ರಿಂದ ಬೇಗ ಅಗಲ ಆಗ್ತಿಲ್ಲ ಇದು, ಆದರೂ ತೊಂದರೆ ಇಲ್ಲ. ಹಿಂಗೆ ಇದು ಅಗಲ ಮುಂದೆ ಬೆರಳಿರ್ತಾವಲ್ಲ, ಹಿಂಗೆ ಎಲ್ಲ ಕಡೆಗೂ ಹಿಂಗೆ ಓಡಾಡಿಸ್ಬೇಕು. ಎಲ್ಲಿ ದಪ್ಪ ಇದೆಯಾ ಅಲ್ಲೆಲ್ಲ ಹಿಂಗೆ. ಮೊದಲು ಕಲಿತಿದ್ದೀರಾ ಅಂತಂದರೆ ಮುಂದಿನ ಬೆರಳಲ್ಲ ಹಿಂಗೆ ತೊಟ್ಕೊಂಡ್ಬನ್ನಿ ಹಿಂಗೆ. ನೋಡಿರಿ ಈ ಥರ. ಆಮೇಲೆ ಏನು ಮಾಡಬೇಕಪ್ಪ ಅಂದರೆ ಎರಡೂ ಕೈಯಲ್ಲಿ ಬಡಿತಾ ಬರಬೇಕು ಹಿಂಗೆ. ಇದೇನು ಮಾಡುತ್ತೆ, ತಿರುಗ್ಸೋದಕ್ಕೆ ಸಮಯ ಇದು ಆಗುತ್ತೆ. 1 2 ಹಿಂಗೆ ಕೆಳಗಡೆ ಇಟ್ಟು ಕಡಿಮೆ. ಅದು ಒಂದು ಸತಿ ಏನಾದರೂ ನಿಲ್ಲಿಸಿದ್ವಿ ಅಂತಂದರೆ ಒಂಥರ ಅಂಟಿಸ್ದಂಗೆ ಆಯ್ತು ನೋಡಿರಿ. 1 2 1 2 1 2 1 2 ಈ ಥರ ತಿರುಗ್ಸೋದಕ್ಕೆ. ಇಲ್ಲಿ ಬಿದ್ದು ಹಿಂಗೆ ತಿರುಗ್ಸುತ್ತೆ ಹಿಂಗೆ. ಆಮೇಲಿಂದ ನೀವು ಎಲ್ಲೆಲ್ಲಿ ಸಣ್ಣ ಆಗಿದೆ, ಎಲ್ಲೆಲ್ಲಿ ದಪ್ಪ ಇದೆ ಅದು ನೋಡಿಕೊಂಡು ಹಿಂಗೆ ಇದಕ್ಕೊಂದು ಬಡ್ಕೊಂತ ಬರಬೇಕು. ಈ ದುಂಡು ಮಾಡ್ಕೊಳ್ಳೋದೆಲ್ಲ ನಮ್ಮ ಕೈಯಲ್ಲೇ ಇರುತ್ತೆ. ನಿಮ್ಗೆ ತೋರಿಸೋ ಸಲುವಾಗಿ ನಾನು ಇದನ್ನು ಮಾಡ್ತಾಯಿದ್ದೀನಿ. ಹಿಂಗೆ ಬಡಿತಾ ಬರಬೇಕು ಹಿಂಗೆ. ಎಷ್ಟು ತೆಳ್ಳಗೆ ಬೇಕಾದರೂ ಬಡಿಬೋದು. ಬಡ್ದಿರೋ ರೊಟ್ಟಿ ರುಚಿನೇ ಚೆಂದ. ಹೇಳ್ಬೇಕಂದ್ರೆ ಇವು ಬಡದು ಮಾಡೋದಕ್ಕೆ ಇರೋದು ರೊಟ್ಟಿಗಳು. ಆದರೆ ನಮಗೆ ಪ್ರಾಕ್ಟೀಸ್ ಇರಲ್ವಲ್ಲ, ಹಂಗಾಗಿ ಏನು ಮಾಡ್ತೀವಪ್ಪ ಅಂದರೆ ಲತೋಡಿನಲ್ಲಿ ಉಜ್ತೀವಿ ಅಷ್ಟೇ. ಉಜ್ಜೋದು ಅಂತಂದರೆ ಅದೇ ಒಸಿಯೋದು ಅಂತೇಳಿ ನಮ್ಮ ಕಡೆ ಎರಡೂ ಕೂಡ ಅಂತೀವಿ. ನಿಮಗೆ ತೋರಿಸ್ಬೇಕು ಅಂತ ನಾನು ಈ ಥರ ನಿಧಾನಕ್ಕೆ ಮಾಡ್ತಿರೋದು. ನಿನ್ನಂಗೆ ಒಂದು ರೊಟ್ಟಿ ಮಾಡಿಬಿಟ್ವಿ ಅಂತಂದರೆ ಯುಗಾದಿ ಕಳೆದು ಮಾರ್ನಮಿ ಬರುತ್ತೆ ಅಂತ ಅಂದ್ಕೋಬೇಡ್ರಿ, ಗೊತ್ತಾಯ್ತಾ. ನೀವೆಲ್ಲ ನೋಡ್ಕೊಂಡ್ಲಿ ಯಾವ ಥರ ರೊಟ್ಟಿ ಎಲ್ಲ ಉಜ್ಜಬೇಕು ಅಂತ ನಾನು ನಿಮಗೆ ತೋರಿಸ್ತಿರೋದು. ನೋಡಿರಿ ಎಷ್ಟು ತೆಳ್ಳಗಿದೆ ಅಂತ. ಎಷ್ಟು ತೆಳ್ಳಗೆ ಬೇಕಾದರೂ ಕೂಡ ನಾವು ರೊಟ್ಟಿಗಳನ್ನು ಈ ಥರ ಬಡಿಬಹುದು. ಎಲ್ಲಾದರೂ ದಪ್ಪ ಇದೆ ಅಂತ ಅನಿಸಿದರೆ ಅಲ್ಲಿ ಕೈ ಆಡಿಸಿದ್ವಿ ಅಂತಂದರೆ ಅಲ್ಲೂ ಕೂಡ ಇವು ಚೆನ್ನಾಗಿ ಅಗಲ ಆಗ್ತವೆ. ನಾನು ಹೇಳಿದ್ನಲ್ಲ, ಇದನ್ನು ನಾನು ಬಡಿದು ಮಾಡಬೇಕು ಅಂತ ಮಾಡಿಲ್ಲ, ಲತೋಡಿನಲ್ಲಿ ಉಜ್ಜಬೇಕು ಅಂತ ಅದಕ್ಕೆ ಸರಿಯಾಗಿ ಕಲಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ತೆಳ್ಳಗೆ ಬೇಕಾದ್ರೂ ಕೂಡ ಉಜ್ಜ್ಬೋದು. ನಿಮಗೆ ಹಿಟ್ಟು ಜಾಸ್ತಿ ಆಗಿತ್ತು ಅಂತಂದರೆ ಹಿಂಗೆ ಉಲ್ಟಾ ದಬಾಕಿ ಹಿಟ್ಟು ತೆಗೀರಿ ಹಿಂಗೆ ಅನ್ಸತ್ತೆ. ಹಿಟ್ಟು ತೆಗೆದು ಬೇಯಿಸಿದ್ರೆ ಆಯ್ತು ಅಷ್ಟೇ. ನೋಡಿರಿ, ಬಡಿಬೇಕಾದ್ರೆ ನೀವು ಇಷ್ಟು
ನೀವು ಗಮನಿಸಿದ್ರಿ ಅಂತಂದರೆ ತುಂಬ ಸುಲಭವಾಗಿ ಕಲಿತೀರ. ಬಡಿಬೇಕಾದ್ರೆ ನಾವು ಯಾವೊಂದು ಹದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕು ಅನ್ನೋದನ್ನ ಬೇಕಾದ್ರೆ ನೀವು ಬೇಕು ಅಂದರೆ ಹೇಳ್ರಿ, ನಾನು ತೋರಿಸ್ತೀನಂತೆ. ನೋಡಿರಿ, ಎಷ್ಟು ತೆಳ್ಳಗೆ ಬಂದಿದೆ ಅಂತ ನೋಡಿರಿ. ಜೋಳದ ರೊಟ್ಟಿನ ಹಿಂಗೇನೆ ಬಡಿಯೋದು. ಇದು ಭಾಳ ರುಚಿ ಇರ್ತವೆ. ಬಡ್ದಿರೋ ರೊಟ್ಟಿಗಳು ಭಾಳ ಅಂತಂದರೆ ಭಾಳ ಚೆನ್ನಾಗಿರ್ತವೆ. ಆರಾಮಾಗಿ ನೀವು ಒಂದೇ ಕೈಯಲ್ಲಿ ಎತ್ಬೋದು. ಹೀಗೆ ನೋಡಿರಿ, ಈ ಕೈಯಿಂದ ಈ ಕೈಗೂ ಕೂಡ ತಗೋಬೋದು. ಇವತ್ತಿಂದು ಇಷ್ಟೇ, ಇಲ್ಲಿಗೆ ಮುಗೀತು. ನಿಮಗೇನಾದರೂ ಈ ಒಂದು ಅಕ್ಕಿ ರೊಟ್ಟಿ ಇಷ್ಟ ಆಗಿತ್ತು ಅಂತಂದರೆ ಇದನ್ನು ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ನೀವು ಇದೇ ರಾಜಮುಡಿ ಅಕ್ಕಿಯಲ್ಲೇ ಮಾಡಬೇಕು ಅಂತಿಲ್ಲ. ಮಾಮೂಲಿ ಅನ್ನ ಯಾವುದು ಉಳಿದಿದ್ರು, ಸೊಸೈಟಿ ಅಕ್ಕಿದೆ ಆಗಿರಲಿ, ಅಂಗಡಿ ಅಕ್ಕಿದೆ ಆಗಿರಲಿ, ಯಾವುದೇ ಅನ್ನ ಉಳಿದಿದ್ರು ನೀವು ಇದೇ ಥರ ಮಾಡಿ ಅಕ್ಕಿ ರೊಟ್ಟಿನ ತಿನ್ಬೋದು, ಚೆನ್ನಾಗಿರ್ತವೆ. ಮೊದಲೆಲ್ಲ ಹಿಂಗೆ ಮಾಡ್ಕೊತಿದ್ದು. ಅನ್ನ ಉಳಿತು ಅಂತಂದರೆ ನಾವು ಅವ್ವರು ಅಂದರೆ ಅಜ್ಜಿಗೆ ನಾವು ಅವ್ವ ಅಂತಿದ್ವಿ. ಅವರೆಲ್ಲ ಎದ್ದೆಗೆ ಎರಡು ರೊಟ್ಟಿ ಹಾಕೋರು. ರೊಟ್ಟಿ ಹಾಕ್ಕೊಂಡು ಏನೋ ಎಂಥದಾರ ಅಂತ ಪಲ್ಯ ಮಾಡ್ಕೊಂಡು ತಿಂತಿದ್ವಿ. ಭಾಳ ಚೆನ್ನಾಗಿರೋದು. ಹಾಗಾಗಿ ಸರಿ ಆಯಿತು. ನೀವು ಇದನ್ನೆಲ್ಲದನ್ನು ಕಲಿಬೇಕು. ಗಂಡು ಮಕ್ಕಳು ಹೆಣ್ಮಕ್ಳು ಅಂತಲ್ಲ, ಎಲ್ಲರೂ ಕೂಡ ಅಡುಗೆನ ಕಲೀಲೇಬೇಕು. ಈ ಎಲ್ಲ ಸೂಕ್ಷ್ಮಗಳನ್ನು ಕಲಿಬೇಕು. ಅಡುಗೆ ಕಲಿಯೋದ್ರ ಜೊತೆಗೆ ಕೆಲವೊಂದು ಸೂಕ್ಷ್ಮಗಳನ್ನು ಕೂಡ ನಾವು ಕಲಿಬೇಕಾಗತ್ತೆ. ನಾನು ನಿಮ್ಮನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಂತೆ. ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಕೂಡ ತುಂಬ 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 ಧನ್ಯವಾದಗಳು. ನಮಸ್ತೆ.